ಹೇ ಅಕ್ಕ, ನನಗೆ 7 ಕಪ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಕಣೆ. ಅಷ್ಟೇ ತಾನೇ, ಬಾ ಮಾಡಿಕೊಡ್ತೀನಿ. ಎಷ್ಟಾಯ್ತು ಲೆಕ್ಕ? ಮೈಸೂರು ಪಾಕ್ ತರಾನೆ ಪಾಕ. ತಳ ಕಟ್ಟಬಾರ್ದು. ಇದನ್ನ ಸಣ್ಣ ಹುರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ತಳ ಹಂಟದಿರ ಅದನ್ನ ನೋಡ್ಕೋಬೇಕು. ಭವ್ಯ ಹಂಗೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ತಳ ಹಂಟ್ಕೊಂಡ್ಬಿಡುತ್ತೆ, ಆಮೇಲೆ ಪಾಕ ಕೆಟ್ಟೋಗುತ್ತೆ, ಚೆನ್ನಾಗಿ ಬರಲ್ಲ. ಓಕೆ, ಉರಿ ಕಮ್ಮಿ ಇಡ್ಬೇಕಾ? ಉರಿ ಸಿಮ್ಮಲ್ಲಿ ಇಟ್ಟು ಕೈ ಆಡಿಸ್ತಾನೇ ಇರ್ಬೇಕು. ಆಲ್ಮೋಸ್ಟ್ ಮುಗೀತಾ ಹಾಗಾದ್ರೆ? ಇನ್ನ ಸ್ವಲ್ಪ ನಾ ಹೇಳ್ತೀನಿ. ಇನ್ನ ಕೈ ಆಡಿಸ್ತಾನೆ. ಹೋಟೆಲ್ ಈ ಸ್ವೀಟ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಕ್ಕ? ಆಕ್ಚುಲಿ 1 ಕಪ್ ಅಲ್ಲಿ ಮಾಡ್ಕೊಂಡ್ರೆ ನಿಂಗೆ 10 ಮಿನಿಟ್ಸ್ ಅಲ್ಲಿ ಮುಗ್ದೋಗುತ್ತೆ. ನಾವು ಎಲ್ಲ ಅಳತೆನೂ 2 ಕಪ್ಸ್ ತಗೊಂಡಿದ್ದೀಲ್ವಾ, ಅದಕ್ಕೋಸ್ಕರ ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ. 15 to 20 ಮಿನಿಟ್ಸ್ ಅಲ್ಲಿ ಆಗೋಗುತ್ತಾ? ಯಾ, ಬಟ್ ಏನ್ ಗೊತ್ತಾ, ಇದು ಹದ ಬರೋದಕ್ಕೆ ನಾವು ಎಷ್ಟು ಉರಿ ಇಟ್ಕೊಂಡಿರ್ತೀವಿ, ಮತ್ತೆ ಹೆಂಗೆ ಇದನ್ನ ಕಲಿಸ್ತೀವಿ ನೀಟಾಗಿ, ಮತ್ತೆ ಅದು ಪಾಕ ಎಲ್ಲ ಒಂದ್ ಕಡೆ ಬಂದು ಇದನ್ನ ಬಿಟ್ಬಿಡುತ್ತೆ, ಅಂದ್ರೆ ಬಾಣ್ಲಿಗೆ ಪಾಕದಿಂದ ಎತ್ಬಿಡುತ್ತೆ ಅನ್ನೋವರೆಗೂ ಇದು ಮಿಕ್ಸ್ ಮಾಡ್ತಾ ಇರೋದು. ನಾನು ಹದ ತೋರಿಸ್ತೀನಿ, ಅದೇ ಹದಕ್ಕೆ ಮಾಡ್ಕೋಬೇಕು. ಇದು ಮಾಡ್ತಾ ಇದ್ದಂಗೆ ಒಂದ್ ತಟ್ಟೆಗೆ. ಏನಕ್ಕೆ ಹಂಗ್ ಮಾಡ್ತೀವಿ? ಸೊ ಏನಕ್ಕೆ ಅಂದ್ರೆ ಈ ಪಾಕ ಹಾಕಿದ ತಕ್ಷಣ ತಟ್ಟೆಗೆ ಅಂಟಬಾರ್ದು ಅಂತ. ಓಕೆ. ಅಪ್ಪ, ಗಮ್ಮಂತ ಏನೋ ಸ್ಮೆಲ್ ಬರ್ತಿದೆ ಅನ್ನೋ ಚೆನ್ನಾಗಿ. ಅದೇನು ಸ್ಮೆಲ್ ಅಂದ್ರೆ ತುಪ್ಪ, ಸಕ್ಕರೆ, ಕಡಲೆ ಹಿಟ್ಟು, ಹಾಲು, ಕೊಬ್ಬರಿ ಎಲ್ಲ ಸೇರಿಸಿದೀವಲ್ಲ, ಅದು ಗಮ್ಮಂತ ಈಗ ಒಂದು ಹದಕ್ಕೆ ಬಂದಿದೆ. ನಂಗೆ ಭವ್ಯ, ಇದು ಸ್ವಲ್ಪ ಹಾರಿದ ತಕ್ಷಣ, ಒಂದು 50% ಹಾರಿದ ತಕ್ಷಣ ಈ ತರ ಕಟ್ ಮಾಡ್ಕೋಬೇಕು. ಜಾಸ್ತಿ ಹಾರ್ದ್ಮೇಲೆ ಇದು ಕಟ್ ಮಾಡಕ್ ಆಗಲ್ಲ. ಏನಾಗುತ್ತೆ? ಗಟ್ಟಿ ಆಗ್ಬಿಡುತ್ತೆ ಬರ್ಫಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್. ಹಾರ್ಟ್ ಶೇಪ್ ಅಲ್ಲೂ ಮಾಡ್ಕೋಬೋದಾ? ತಗೋ, ಆಗಿದೆ ಈಗ ಸ್ವೀಟು. ಥ್ಯಾಂಕ್ ಯು. ವೆಲ್ಕಮ್.